ವೀಕ್ಷಕರೇ, ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ, ಮೊಹಮ್ಮದ್ ನಲಪಾಡ್ ಹ್ಯಾರಿಸ್, ಒಮರ್ ನಲಪಾಡ್ ಹ್ಯಾರಿಸ್, ಎನ್.ಎ. ಹ್ಯಾರಿಸ್, ರೆಹಮಾನ್ ಖಾನ್ ಅವರ ಮೊಮ್ಮಗ ಹಕೀಬ್ ಖಾನ್, ಈ ಎಲ್ಲರೂ ಕೂಡ ಸದ್ಯ ಇವತ್ತಿನ ಮಟ್ಟಿಗೆ ಭಾರೀ ಸುದ್ದಿಯಲ್ಲಿರುವ ವ್ಯಕ್ತಿಗಳು. ಶ್ರೀಕೃಷ್ಣ ಅಲಿಯಾಸ್ ಈ ಶ್ರೀಕಿ ಬಗ್ಗೆ ನೀವು ಈ ಹಿಂದೆನೆ ಕೇಳಿರ್ತೀರಾ, ನಲಪಾಡ್ ಹ್ಯಾರಿಸ್ ಬಗ್ಗೆ ಕೇಳಿದ್ದೀರಾ, ಎನ್.ಎ. ಹ್ಯಾರಿಸ್ ಬಗ್ಗೆ ನಿಮಗೆ ಬಹಳ ಚೆನ್ನಾಗಿ ಗೊತ್ತು. ಹಕೀಬ್ ಖಾನ್ ಬಗ್ಗೆ ಅಷ್ಟೊಂದು ನಿಮಗೆ ಗೊತ್ತಿಲ್ಲದಿದ್ರೂ ಕೂಡ ಇವತ್ತಿನ ಮಟ್ಟಿಗೆ ಸುದ್ದಿಯಲ್ಲಿದ್ದಾರೆ. ರೆಹಮಾನ್ ಖಾನ್ ಮೊಮ್ಮಗ ಕೂಡ ಇಲ್ಲಿ ಯಾಕೆ ಬಂದ್ರು ಅನ್ನೋ ಪ್ರಶ್ನೆ ಕೂಡ ನಿಮ್ಮ ಮುಂದಿದೆ. ಎಸ್, ಇದೆಲ್ಲದಕ್ಕೂ ಕೂಡ ನಾನು ಉತ್ತರವನ್ನ ಕೊಡ್ತೀನಿ. ಕಾರಣ ಇಷ್ಟೇ, ಈ ಬಿಟ್ ಕಾಯಿನ್ ಹಗರಣ ಅಂತ ನಮ್ಮಲ್ಲೊಂದಾಯ್ತು. ಕ್ರಿಪ್ಟೋ ಕರೆನ್ಸಿಗಳು ಅಂತ ನೀವು ಈ ಹಿಂದೆ ಒಂದಿಷ್ಟು ಹಗರಣಗಳಾದಂಥ ಸಂದರ್ಭದಲ್ಲಿ ಕೇಳಿದ್ದೀರಾ ಅಷ್ಟೇ. ಆದರೆ ನನ್ನಂಥ ನಿಮ್ಮಂಥ ಸಾಮಾನ್ಯ ಜನಕ್ಕೆ ಈ ಬಿಟ್ ಕಾಯಿನ್ ಮೂಲಕ ಹೆಂಗೆ ಹಣ ಮಾಡ್ಬೋದು, ಕ್ರಿಪ್ಟೋ ಕರೆನ್ಸಿ ಮೂಲಕ ಹೆಂಗೆ ಹಣ ಮಾಡ್ಬೋದು ಅನ್ನುವ ಸಾಮಾನ್ಯ ಜ್ಞಾನ ಕೂಡ ನಮಗಿಲ್ಲ. ಯಾಕೆಂದ್ರೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಆದರೆ ಇದರಲ್ಲೂ ಕೂಡ ಈ ರಾಜಕಾರಣಿಯ ಮಕ್ಕಳು ಅಥವಾ ಎನ್.ಎ. ಹ್ಯಾರಿಸ್ ಅವರ ಮಕ್ಕಳು ಶ್ರೀಕಿ ಜೊತೆ ನಂಟು ಹೊಂದಿದ್ರು. ಯಾಕಾಗ ನಂಟು ಹೊಂದಿದ್ರಪ್ಪ ಅಂತಂದ್ರೆ, ಕ್ರಿಪ್ಟೋ ಕರೆನ್ಸಿಗಳ ಮೂಲಕ ಅಥವಾ ಬಿಟ್ ಕಾಯಿನ್ಗಳನ್ನ ಮೂಲಕ ಕೋಟ್ಯಾಂತರ ಹಣ ಮಾಡಬಹುದು ಅನ್ನೋದು ಅವರಿಗೆ ತಿಳಿದಿತ್ತು. ಹಾಗಾಗಿನೇ ಈ ಇಂಟರ್ನ್ಯಾಷನಲ್ ಹ್ಯಾಕರ್ ಶ್ರೀಕಿ ಅನ್ನೋ ವ್ಯಕ್ತಿ ಇದಾನಲ್ಲ, ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಅನ್ನೋನು, ಇವನ ಸಂಪರ್ಕವನ್ನ ಬೆಳೆಸಿದ್ರು. ಇವನ ಸಂಪರ್ಕ ಬೆಳೆಸಿದ ನಂತರ ಏನು 4.5 ಕೋಟಿ ಡೀಲ್ ಇದೆಯಲ್ಲ, 4.5 ಕೋಟಿ ಹಣದ ವ್ಯವಹಾರ ನಡೆದುತ್ತಲ್ಲ, ಅದರ ಹಿಂದೆ ಬೆನ್ನತ್ತಿದಂತ ಇಡಿ ಅಧಿಕಾರಿಗಳಿಗೆ ಒಂದಿಷ್ಟು ಮಹತ್ವದ ದಾಖಲೆಗಳು ದೊರೆತಿದ್ವಂತೆ. ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿಗೂ ಮತ್ತು ರಾಜ್ಯ ಕಾಂಗ್ರೆಸ್ ಯುವ ಘಟಕದ ನಾಯಕ ಮೊಹಮ್ಮದ್ ನಲಪಾಡ್ ಹ್ಯಾರಿಸ್ಗೂ ಒಂದಿಷ್ಟು ಸಂಬಂಧ ಇತ್ತು. ಈ ಶ್ರೀಕಿ ಜೊತೆ ಕೆಲವು ವರ್ಷಗಳಿಂದ ನಂಟನ್ನು ಹೊಂದಿದ್ರು. ಯಾವಾಗಿಂದ ನಂಟನ್ನು ಹೊಂದಿದ್ರು ಅಂತ ನೋಡಿದ್ರೆ, ಈ ವಿದ್ವತ್ ಅನ್ನೋರ ಮೇಲೆ ಒಮ್ಮೆ ಒಂದು ಬಾರಿ ಹಲ್ಲೆ ಆಗುತ್ತೆ. ಇದೇ ಮೊಹಮ್ಮದ್ ನಲಪಾಡ್ ಹ್ಯಾರಿಸ್ ಅವರ ಮುಖಕ್ಕೆ ಬೇಕಾಬಿಟ್ಟಿ ಪಂಚ್ ಮಾಡಿಬಿಡ್ತಾರೆ. ಅವ್ರ ಮುಖ ನೋಡೋದಕ್ಕೂ ಕೂಡ ಗುರುತಿಡಿಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಆ ರೀತಿಯ ದಾಳಿ ಅದು. ಅದೇ ಕೇಸ್ನಲ್ಲಿ ಮೊಹಮ್ಮದ್ ನಲಪಾಡ್ ಹ್ಯಾರಿಸ್ ಜೈಲು ಸೇರಿದ್ರು. ಪರಪ್ಪನ ಅಗ್ರಹಾರದಲ್ಲಿ ಸುಮಾರು ವರ್ಷಾನುಗಟ್ಟಲೆ ಮುದ್ದೆ ಮುರಿಬೇಕಾದಂಥ ಪರಿಸ್ಥಿತಿ ಮೊಹಮ್ಮದ್ ನಲಪಾಡ್ ಹ್ಯಾರಿಸ್ಗೆ ಬಂದಿತ್ತು. ಸ್ವತಃ ಈ ಕೇಸ್ ಎನ್.ಎ. ಹ್ಯಾರಿಸ್ ಅವರ ಕಣ್ಣಲ್ಲೂ ಕೂಡ ನೀರು ತರಿಸಿತ್ತು. ಯಾಕಂದ್ರೆ ತಾನೊಬ್ಬ ಸಿಟ್ಟಿಂಗ್ ಎಂ.ಎಲ್.ಎ. ಆಗಿ ತನ್ನ ಮಗನನ್ನ ಬಿಡಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಸೆಕ್ಷನ್ಗಳು ನಲಪಾಡ್ ಹ್ಯಾರಿಸ್ ಮೇಲೆ ಬಿದ್ದಿದ್ವು. ಹಾಗಾಗಿ ಈ ಕೇಸ್ ಬಹಳ ಮುಜುಗರವನ್ನ ತರಿಸಿತ್ತು. ಈ ವಿದ್ವತ್ ಮೇಲೆ ಹಲ್ಲೆ ಆಗಿರುವಂತಹ ಸಂದರ್ಭದಲ್ಲಿ ಈ ಶ್ರೀಕಿನೂ ಕೂಡ ಒಬ್ಬ ಆರೋಪಿ. ಆ ಕೇಸಲ್ಲಿ ಸಹ ಆರೋಪಿ, ಅಂದ್ರೆ ಬಹಳ ಮುಖ್ಯ ಆರೋಪಿ ಅಂತ ಪರಿಗಣಿಸಿಲ್ಲ ಪೊಲೀಸರು. ಸಹ ಆರೋಪಿಯಾಗಿ ಶ್ರೀಕಿನೂ ಕೂಡ ಇದ್ದ. ಆಗಿನಿಂದನೂ ಕೂಡ, ಅಂದ್ರೆ ಸುಮಾರು 2016-17 ಕಥೆ ಇದು. 16, 17, 18 ಆ ಸಂದರ್ಭದಲ್ಲಿ ಶ್ರೀಕಿಗೂ ಮತ್ತು ನಲಪಾಡ್ ಹ್ಯಾರಿಸ್ಗೂ ಪರಿಚಯ ಆಗಿತ್ತು. ಅಂದಿನಿಂದನೂ ಕೂಡ ಇವ್ರ ನಡುವೆ ಪರಿಚಯ, ಒಬ್ರಿಗೊಬ್ರಿಗೆ ಗೊತ್ತಿದ್ರು, ಇದೆಲ್ಲದೂ ಕೂಡ ನಡೀತಾ ಇತ್ತು. ಈಗ ಶ್ರೀಕಿಯನ್ನ ಬಳಸ್ಕೊಂಡು ನಾನು ಹೇಗೆ ದುಡ್ಡು ಮಾಡಬೇಕು ಅನ್ನೋದು ನಲಪಾಡ್ ಹ್ಯಾರಿಸ್ಗೆ ಬಂದಿತ್ತು. ಆ ಮೂಲಕ ಶ್ರೀಕಿಯನ್ನ ಬಳಸ್ಕೊಂಡು ಬಿಟ್ ಕಾಯಿನ್ ವ್ಯವಹಾರವನ್ನ ತಾನು ಮಾಡಬಹುದು ಅನ್ನೋದು ನಲಪಾಡ್ ಹ್ಯಾರಿಸ್ಗೆ ಗೊತ್ತಿತ್ತು. ಇದೇ ಶ್ರೀಕಿಗೆ ತಾನೂ ಕೂಡ ಈ ಹಗರಣದಲ್ಲಿ ಭಾಗಿಯಾಗೋದ್ರಿಂದ ಅಥವಾ ನಲಪಾಡ್ ಹ್ಯಾರಿಸ್ ಜೊತೆ ಸೇರೋದ್ರಿಂದ ಅತ್ಯುತ್ತಮ ಐಷಾರಾಮಿ ಜೀವನವನ್ನ ನಡೆಸಬಹುದು ಅಥವಾ ನನಗೂ ಕೂಡ ಇದರಿಂದ ದುಡ್ಡು ಬರುತ್ತೆ ಅನ್ನೋದು ಗೊತ್ತಿತ್ತು. ಶ್ರೀಕಿಯನ್ನ ರಕ್ಷಣೆ ಮಾಡೋದಕ್ಕೆ ನಲಪಾಡ್ ಹ್ಯಾರಿಸ್ ನಿಂತ್ರೆ, ನಲಪಾಡ್ ಹ್ಯಾರಿಸ್ಗೆ ದುಡ್ಡು ಮಾಡಿಕೊಡೋದಕ್ಕೆ ಈ ಶ್ರೀಕಿ ಜೊತೆಯಾಗಿದ್ದ ಅನ್ನೋದು ಸಿಸಿಬಿ ಪೊಲೀಸರಿಗೂ ಇದು ತನಿಖೆ ವೇಳೆ ಗೊತ್ತಾಗಿತ್ತು. ಸೆಂಟ್ರಲ್ ಕ್ರೈಮ್ ಬ್ರಾಂಚ್ನ ಪೊಲೀಸರು ಈ ಹಿಂದೆನೇ ಈ ಕೇಸನ್ನು ತನಿಖೆ ಮಾಡ್ತಾ ಇದ್ರು. ಬಿಟ್ ಕಾಯಿನ್ ಅನ್ನೋ ಹಗರಣದ
ಹಗರಣ ಬಂದಿದ್ದೇ 2021ರಲ್ಲಿ. 2021ರಲ್ಲಿ ಆಗ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿತ್ತು. ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಬಿಟ್ಕಾಯಿನ್ ಹಗರಣದಿಂದಾಗಿ ರಾಜ್ಯದ ಪ್ರಮುಖ ಬಿಜೆಪಿ ನಾಯಕರುಗಳು ಇದರಿಂದ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ, ಬಿಟ್ಕಾಯಿನ್ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಆರೋಪವನ್ನ ಆಗಿನ ವಿರೋಧ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಮಾಡಿತ್ತು. ಅದಾದ ನಂತರ ಒಂದು SIT ಟೀಮ್ ಕೂಡ ರಚನೆ ಆಯಿತು. ಬಿಟ್ಕಾಯಿನ್ ತನಿಖೆ ಅಥವಾ ಕ್ರಿಪ್ಟೋ ಕರೆನ್ಸಿಗಳ ತನಿಖೆ ಮಾಡೋದಕ್ಕೆ ಒಂದು ತಂಡ ಕೂಡ ರಚನೆ ಆಯಿತು. ಆಗಿನ DIG ವಂಶಿ ಕೃಷ್ಣ ಅವರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಶ್ರೀಕಿಯನ್ನ ಅರೆಸ್ಟ್ ಮಾಡಲಾಗುತ್ತೆ. ಆದರೆ ಸರಿಯಾದ ದಾಖಲೆಗಳು ಇಲ್ಲದೆ ಇರುವ ಕಾರಣಕ್ಕೆ ನಲಪಾಡ್ ಹ್ಯಾರಿಸ್ ಅವರನ್ನ ಕೇವಲ ತನಿಖೆ ಮಾಡಿ ಬಿಡಲಾಗುತ್ತೆ. ವಿದ್ವತ್ ಕೇಸ್ನಲ್ಲಿ ನಲಪಾಡ್ ಹ್ಯಾರಿಸ್ ಜೈಲು ಸೇರಿದ್ರು. ಶ್ರೀಕಿ ನಂತರ ಬಿಟ್ಕಾಯಿನ್ ಹಗರಣದಲ್ಲಿ ಜೈಲು ಸೇರಿದ್ರು. 2024ಕ್ಕೂ ಏನೋ ಜೈಲು ಸೇರ್ತಾರೆ, 25ಕ್ಕೆ ಅವರು ಬಿಡುಗಡೆ ಆಗ್ತಾರೆ. ಸೊ ಒಬ್ಬರಿಗೊಬ್ರು ಸಹಕಾರಿಯಾಗಿದ್ರು. ಈ ಇಬ್ರು ಕೂಡ ಕಳೆದ 10 ವರ್ಷದಿಂದ ಪರಿಚಯ ಆಗಿದ್ರು. ಶ್ರೀಕಿ ಅನ್ನೋ ವ್ಯಕ್ತಿ ಹೆಂಗೆ ಅಂತ ನಿಮಗೆ ಗೊತ್ತಿದೆ. ಶ್ರೀಕಿ ಬಗ್ಗೆ ಹೆಂಗ್ ಒಪಿನಿಯನ್ ಇದೆಯಪ್ಪ ಅಂತಂದ್ರೆ, ನಿಮ್ಮ ಮೊಬೈಲ್ ಅನ್ನ ನೋಡಿದ್ರೆ ಸಾಕು ಕಣ್ಣಲ್ಲಿ, ಆ ಮೊಬೈಲ್ ಅನ್ನ ಹ್ಯಾಕ್ ಮಾಡುವಂತ ಸಾಮರ್ಥ್ಯವನ್ನ ಶ್ರೀಕಿ ಹೊಂದಿದ್ದಾನೆ. ವಿದೇಶಗಳ ಅಕೌಂಟ್ ಅಲ್ಲಿ ಇರುವಂತಹ ದುಡ್ಡನ್ನು ಕೂಡ ತಾನು ಹ್ಯಾಕ್ ಮಾಡಿ ತೆಗೆಯಬಲ್ಲಂತ ಸಾಮರ್ಥ್ಯವನ್ನ ಶ್ರೀಕಿ ಹೊಂದಿದ್ದಾನೆ. ಶ್ರೀಕಿಯನ್ನ ಬಳಸ್ಕೊಂಡೇ ಈ ತನಿಖೆಯ ಭಾಗವಾಗಿದ್ದ ಕೆಲವು ಆಫೀಸರ್ಗಳೇ ದುಡ್ಡು ಮಾಡ್ಕೊಂಡಿದ್ದಾರೆ ಅನ್ನುವ ಆರೋಪ ಕೂಡ ಇದೆ. ತನಿಖೆಯ ಭಾಗಕ್ಕೆ ಇಳಿದಂತ ಕೆಲವು ಆಫೀಸರ್ಗಳೇ ದುಡ್ಡು ಮಾಡಿದ್ದಾರೆ ಅನ್ನುವ ಆರೋಪದ ಮೇಲೆ ಅವ್ರ ಮೇಲೂ ಕೂಡ ಕಂಪ್ಲೇಂಟ್ ಅಥವಾ ಕೇಸ್ ದಾಖಲಾಗಿದ್ದನ್ನು ನಾವು ನೋಡಿದ್ದೀವಿ. ಈ ಇಬ್ಬರು ಸೇರಿ ನಲಪಾಡ್ ಹ್ಯಾರಿಸ್ಗೆ ಬಿಟ್ಕಾಯಿನ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಉದ್ದೇಶ ಇತ್ತು. ಶ್ರೀಕಿಗೆ ಅದನ್ನ ಐಡಿಯಾ ಹೇಳಿಕೊಟ್ಟು ತಾನು ದುಡ್ಡು ತಗೊಳ್ಬಹುದು ಅಥವಾ ದುಡ್ಡನ್ನ ಮಾಡಬಹುದು ಅಥವಾ ಐಷಾರಾಮಿ ಜೀವನವನ್ನ ನಡೆಸಬಹುದು ಅನ್ನೋದು ಗೊತ್ತಿತ್ತು ಅನ್ನೋದು ಇಡಿ ಮಾಡ್ತಾ ಇರುವಂತಹ ಆರೋಪ. ಯಾಕಾಗಿ ಇವ್ರ ಮೇಲೆ ಇಡಿ ತನಿಖೆಗಿಳಿತು ಅಂತ ನೋಡಿದ್ರೆ, ಈ ಶ್ರೀಕಿಯ ಐಷಾರಾಮಿ ಜೀವನವನ್ನ ನೋಡಿದಂತ ಇಡಿ ಅಥವಾ ನಮ್ಮ ಹಿಂದಿನ SIT ಅವ್ರ ಬಗ್ಗೆನೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ರು. ಶ್ರೀಕಿ ಹೆಂಗೆ ಅಂತಂದ್ರೆ, ಯಾವುದೋ ಬಿಲ್ಡಿಂಗ್ನ 24ನೇ ಫ್ಲೋರ್ನಲ್ಲೋ ಎಲ್ಲೋ ಅವನು ಜೀವನ ಶೈಲಿಯೇ ಒಂದು ರೀತಿ ವಿಶೇಷವಾಗಿದೆ. ಈಗ ಜಯನಗರದಲ್ಲಿರುವಂಥ ಶ್ರೀಕಿ ಮನೆ ಮೇಲೂ ರೈಡ್ ಆಗಿದೆ. ಈ ಗರುಡ ಮಾಲ್ ಪಕ್ಕದಲ್ಲಿ ಇರುವಂಥ ನಲಪಾಡ್ ಹೌಸ್ ಮೇಲೂ ದಾಳಿ ಆಗುತ್ತೆ, ಒಮರ್ ಹೌಸ್ ಮೇಲೂ ದಾಳಿ ಆಗುತ್ತೆ. ಇನ್ನು ರೆಹಮಾನ್ ಖಾನ್ ಅವರ ಮೊಮ್ಮಗನ ಮನೆ ಮೇಲೆ, ಜಯನಗರದಲ್ಲಿರುವ ಮನೆ ಮೇಲೆ ದಾಳಿ ಆಗುತ್ತೆ. ಒಟ್ಟು ಇವರೆಲ್ಲರಿಗೂ ಸಂಬಂಧಪಟ್ಟಿರುವಂತಹ 12 ಕಡೆಗಳಲ್ಲಿ, ವೈಟ್ ಫೀಲ್ಡ್ ನಲ್ಲಿರುವಂತಹ ನಲಪಾಡ್ ಕಾರ್ಯಾಲಯ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ನಲಪಾಡದೊಂದು ಕಂಪನಿ, ಇವೆಲ್ಲವರ ಮೇಲೂ ಕೂಡ ದಾಳಿ ಮುಂದುವರೆದಿದೆ, ದಾಳಿ ನಡೀತಾನೆ ಇದೆ. ಸುಮಾರು 21 ಗಂಟೆಯ ದಾಳಿ ಮಾಡಿದ್ದಾರೆ. ಅಂದ್ರೆ 21 ಗಂಟೆ ದಾಖಲೆಗಳನ್ನ ಜಾಲಾಡಿದ್ದಾರೆ ಇಡಿ ಅಧಿಕಾರಿಗಳು, ಕೇಂದ್ರೀಯ ತನಿಖಾ ಸಂಸ್ಥೆಯ ಅಧಿಕಾರಿಗಳು. 21 ಗಂಟೆ ಸತತ ಅವರು ಮನೆಯಲ್ಲಿದ್ರು, ನಲಪಾಡ್ ಹೌಸ್ ಮನೆ ಒಳಗಡೆ. ತನಿಖೆ ವೇಳೆ ಸಾಕಷ್ಟು ಮಹತ್ವದ ದಾಖಲೆಗಳು ಕೂಡ ಸಿಕ್ಕಿದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದಿನ ಭಾಗವಾಗಿ ಒಮರ್ ನಲಪಾಡ್ ಹಾಗೆ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ ಇಬ್ಬರನ್ನೂ ಕೂಡ ತನಿಖೆಗೆ ಬರಬೇಕು ಅಂತ ಕರೆದಿದ್ದಾರಂತೆ. ಈಗೇನು ಸಿಕ್ಕಿದವಲ್ಲ ದಾಖಲೆಗಳು, ಪೆನ್ ಡ್ರೈವ್ಗಳಿರ್ಬೋದು ಅಥವಾ ಅಧಿಕೃತ ಕೆಲವು ಆಸ್ತಿ ದಾಖಲೆಗಳಿರ್ಬೋದು, ಇದೆಲ್ಲದರ ಮೇಲೆ DVR ಇವೆಲ್ಲವೂ ಕೂಡ ವಶಕ್ಕೆ ಪಡೆದಿದ್ದಾರಂತೆ. ಇವೆಲ್ಲವರ ಆಧಾರದ ಮೇಲೆ ಮುಂದಿನ ತನಿಖೆ ಹಂತ ಸಾಗುತ್ತೆ. ಮುಂದೆ ಉತ್ತರ ಕೊಡಬೇಕಾದಂತ ಜವಾಬ್ದಾರಿ ಒಮರ್ ನಲಪಾಡ್ ಹ್ಯಾರಿಸ್ ಮತ್ತೆ ಮೊಹಮ್ಮದ್ ನಲಪಾಡ್ ಹ್ಯಾರಿಸ್ ಇಬ್ಬರ ಮೇಲೂ ಕೂಡ ಇದೆ. ಇನ್ನು ತನಿಖೆ ಶುರುವಾಗುತ್ತೆ, ಕಂಪೇರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲವೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಮೂಲಕವೇ ನಡೆಯುತ್ತೆ ತನಿಖೆಯ ಭಾಗ. ಎಲ್ಲವೂ ಕೂಡ ಇಡಿ ಅಧಿಕಾರಿಗಳ ತನಿಖೆಯ ಇಕ್ಕಳವೇ ಹಾಗೆ, ಅಷ್ಟು ಈಸಿಯಾಗಿ ತಪ್ಪಿಸ್ಕೊಂಡು ಬರಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಎವಿಡೆನ್ಸ್ಗಳನ್ನ ಇಟ್ಕೊಂಡೇ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ, ಮುಂದಿನ ತನಿಖೆಯನ್ನು ನಡೆಸ್ತಾರೆ. ಸದ್ಯಕ್ಕೆ NA ಹ್ಯಾರಿಸ್ಗೆ ಈಗ ಭಾರಿ ಟೆನ್ಷನ್. ಈಗ ಕೂಡ ಮತ್ತೆ ಆ ರೀತಿಯ ಏನಾದರೂ ಅರೆಸ್ಟೋ ಮತ್ತೊಂದು ಅಂತ ಆದರೆ ಅದು ಕೂಡ ಈ ಕೇಂದ್ರ ತನಿಖಾ ಸಂಸ್ಥೆಯ ಅಡಿಯಲ್ಲಿ ಇಡಿ ಇರೋದ್ರಿಂದ ಅಥವಾ ಕೇಂದ್ರ ಸರ್ಕಾರದ ಅಡಿಯಲ್ಲಿರೋದ್ರಿಂದ ತಪ್ಪಿಸ್ಕೊಂಡು ಬರೋದು ಕೂಡ ಅಷ್ಟು ಈಸಿ ಅಲ್ಲ. ವಿದ್ವತ್ ಮೇಲೆ ಹಲ್ಲೆ ಆದಂತ ಸಂದರ್ಭದಲ್ಲಾದ್ರೆ ರಾಜ್ಯ ಪೊಲೀಸರು ತನಿಖೆ ಮಾಡ್ತಾ ಇದ್ರು, ಆದರೂ ಕೂಡ ಪ್ರಭಾವ ಬೀರೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೋಯ್ತದು. ಮಾಧ್ಯಮಗಳು ನಲಪಾಡ್ ಹ್ಯಾರಿಸ್ ಅವರ ಬೆನ್ನು ಬಿದ್ದುಬಿಟ್ಟು. ಹೀಗೆ ಶ್ರೀಕಿಗೂ
ಮತ್ತು ನಲ್ಪಾಡ್ ಹ್ಯಾರಿಸ್ಗೂ ನಂಟು ಶುರುವಾಯಿತು. ಇವರಿಗೆ ಬಿಟ್ಕಾಯಿನ್ ಮೂಲಕ ತಾನು ಹಣ ಮಾಡಬಹುದು ಅಥವಾ ತಾವು ಈ ವ್ಯವಹಾರದಲ್ಲಿ ತೊಡಸ್ಕೋಬೇಕು ಅನ್ನೋದಿತ್ತು. ನಿಮಗೆ ಅದು ಅರ್ಥವೇ ಆಗಲ್ಲ ಬಿಡಿ, ಬಿಟ್ಕಾಯಿನ್ ಮೂಲಕ ಎಷ್ಟು ವ್ಯವಹಾರ ಆಗುತ್ತೆ ಹೆಂಗಾಗುತ್ತೆ ಅಂತ ನೋಡಿದ್ರೆ ಈ 21ರ ಸಂದರ್ಭದಲ್ಲೇ ಸುಮಾರು 31 ಕಾಯಿನ್ಗಳು ಶ್ರೀಕಿಯಿಂದ ವಶಪಡಿಸಿಕೊಂಡಿದ್ರಂತೆ ಬಿಟ್ಕಾಯಿನ್ಗಳನ್ನ ಪೊಲೀಸರು. ಅದರ ಅಂದಾಜು ವೆಚ್ಚ, ಅಂದಿನ ಮೌಲ್ಯದ ಅಂದಾಜು ವೆಚ್ಚ ಸುಮಾರು 9 ರಿಂದ 10 ಕೋಟಿ ಆಗುತ್ತೆ ಅಂತ ಹೇಳ್ತಾರೆ. ಬರೀ 31 ಕಾಯಿನ್ ಇದ್ರೆ ಸಾಕು, ಅದರ ಅಂದಾಜು ವೆಚ್ಚ 9 ರಿಂದ 10 ಕೋಟಿ ಅನ್ನೋದನ್ನು ನೀವು ಊಹೆ ಮಾಡಬೇಕದನ್ನ. ಅಂದ್ರೆ ಬರೀ ಒಂದು 10 ಕಾಯಿನ್ ಇದ್ರೂ ಸಾಕು, ಕೋಟ್ಯಾಂತರ ವ್ಯವಹಾರ ಆ ಮೂಲಕ ನಡೆಯುತ್ತೆ. ಸೊ ಇದರಲ್ಲಿ ತೊಡಗಿಸ್ಬೇಕು ಅನ್ನೋದು ಮೊಹಮ್ಮದ್ ನಲ್ಪಾಡ್ ಹ್ಯಾರಿಸ್ ಅವರಿಗೆ ಇದ್ದಿದ್ರಿಂದ ಶ್ರೀಕಿ ಜೊತೆ ನಂಟು ಮತ್ತಷ್ಟು ಬೆಳೀತು. ಮತ್ತು ವಿದ್ವತ್ ಮೇಲೆ ಹಲ್ಲೆ ಆದಂತ ಪ್ರಕರಣದ ಅಲ್ಲಿಂದನೂ ಕೂಡ ಆ ಕೇಸಲ್ಲೂ ಇವ ಸಹ ಆರೋಪಿ ಆಗಿರೋದ್ರಿಂದ ಶ್ರೀಕಿ ಅಂದಿನಿಂದ ಇವರು ಸಂಪರ್ಕದಲ್ಲಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಶ್ರೀಕಿ ಮೇಲೆ ಆದಂತ ಒಂದಿಷ್ಟು ಕೇಸ್ಗಳ ದಾಖಲೆಯನ್ನು ನೋಡಿದ್ರೆ, ಒಟ್ಟಾರೆ ಪ್ರಕರಣ ನಡೆದು ಬಂದ ದಾರಿ ಅಥವಾ ಈ ಹಿಂದೆ SIT ತನಿಖೆ ಮಾಡಿದಂಥ ದಾರಿಯಲ್ಲಿ ನೋಡಿದ್ರೆ 2019 ಜುಲೈಯಲ್ಲಿ ಪ್ರಕರಣ ಆಗಿದ್ದು, ರಾಜ್ಯ ಸರ್ಕಾರದ ಇ ಪ್ರೊಕ್ಯೂರ್ಮೆಂಟ್ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡ್ತಾರೆ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಅನ್ನೋ ವ್ಯಕ್ತಿ. ಅಂದ್ರೆ ಈತ ಸುಮಾರು 10 ವರ್ಷದಿಂದಾನೂ ಕೂಡ ಈ ಥರದ ವ್ಯವಹಾರದಲ್ಲಿ ಬಹಳ ಆಕ್ಟಿವ್ ಆಗಿರುವಂಥ ಮನುಷ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು 2020 ನವೆಂಬರ್ನಲ್ಲಿ ಡಾರ್ಕ್ ನೆಟ್ ಡ್ರಗ್ ಪ್ರಕರಣದಲ್ಲಿ ಶ್ರೀಕಿಯನ್ನ CCB ಪೊಲೀಸರು ಬಂಧಿಸ್ತಾರೆ. ಸೆಂಟ್ರಲ್ ಕ್ರೈಮ್ ಬ್ರಾಂಚ್ನ ಪೊಲೀಸರು ಅವನನ್ನ ಅರೆಸ್ಟ್ ಮಾಡ್ತಾರೆ. ಇನ್ನು 2021ರ ಜನವರಿಯಲ್ಲಿ ಶ್ರೀಕಿಯಿಂದ 9 ಕೋಟಿ ಮೌಲ್ಯದ 31 ಬಿಟ್ ಕಾಯಿನ್ಗಳನ್ನು ವಶಪಡಿಸ್ಕೊಳ್ತಾರೆ. ನಾನು ಈಗಾಗಲೇ ಹೇಳಿದೆ ನಿಮಗೆ ಇದನ್ನ. CCB ಪೊಲೀಸರಿಂದ 31 ಬಿಟ್ ಕಾಯಿನ್ ವಶ ಆಗುತ್ತೆ. ಇದರ ಅಂದಾಜು ವೆಚ್ಚ ಅಂದಿನ ಮೌಲ್ಯ ಸುಮಾರು 9 ರಿಂದ 10 ಕೋಟಿ ಆಗುತ್ತೆ ಅನ್ನೋದನ್ನು ಹೇಳಿದೆ. ಬಳಿಕ ಆ ಕಾಯಿನ್ಗಳೇ ನಾಪತ್ತೆಯಾಗಿದ್ದು. ಇದು ಇನ್ನೊಂದು ವಿಶೇಷ ಇದು. ಯಾಕೆಂದ್ರೆ ಪೊಲೀಸರು ಆ ಕಾಯಿನ್ ಏನ್ ಮಾಡಿದ್ರು ಅನ್ನೋದು ಗೊತ್ತಾಗಿಲ್ಲ. 2023ರ ಜೂನ್ನಲ್ಲಿ ಬಿಟ್ ಕಾಯಿನ್ ಹಗರಣದ ತನಿಖೆಗಾಗಿ ವಿಶೇಷ ತನಿಖಾ ತಂಡವನ್ನ ರಚಿಸುತ್ತೆ. SIT ರಚನೆ ಆಗುತ್ತೆ. ರಾಜ್ಯ ಸರ್ಕಾರ SITಯನ್ನ ರಚಿಸಿಬಿಡುತ್ತೆ. 2024 ಜೂನ್ರಲ್ಲಿ ಶ್ರೀಕಿಯನ್ನ ಬಂಧನ ಮಾಡಿಬಿಡ್ತಾರೆ SIT ಪೊಲೀಸರು. 2025 ಅಕ್ಟೋಬರ್ನಲ್ಲಿ ಪೋಕರ್ ಬಾಜಿ ಹ್ಯಾಕಿಂಗ್ ಅನ್ನೋ ಒಂದು ಪ್ರಕರಣದಲ್ಲಿ ಶ್ರೀಕಿ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುತ್ತೆ SIT. ಮತ್ತೆ 2024ರಲ್ಲೇನೆ ಶ್ರೀಕಿಗೆ ಜಾಮೀನು ಕೂಡ ಸಿಕ್ಬಿಡುತ್ತೆ. ಯಾಕೆಂದ್ರೆ ಸೂಕ್ತ ದಾಖಲೆಗಳು ಅಥವಾ ಬೇರೆ ಕಾರಣವನ್ನ ನೀಡಿ ಕೋರ್ಟ್ನಿಂದ ಜಾಮೀನನ್ನ ಪಡ್ಕೊಂಡು ಬಿಡ್ತಾನೆ ಈ ಶ್ರೀಕಿ. ಇದಿಷ್ಟು ಶ್ರೀಕಿ ಬೆಳೆದು ಬಂದಂತ ಹಾದಿ. ಅಂದ್ರೆ ಈ ಕೇಸ್ಗಳನ್ನು ನೋಡಿದ್ರು ಸಾಕು, ಶ್ರೀಕಿ ಎಂತಹ ಕ್ರಿಮಿನಲ್ ಅಥವಾ ಎಷ್ಟು ಹ್ಯಾಕಿಂಗ್ ಮಾಡೋದ್ರಲ್ಲಿ ಎಷ್ಟು ಪ್ರಾವೀಣ್ಯತೆಯನ್ನ ಹೊಂದಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಅಂಥವ್ರ ಸಂಪರ್ಕವನ್ನ ನಲ್ಪಾಡ್ ಹ್ಯಾರಿಸ್ ಮಾಡಿದ್ಯಾಕೆ, ನಲ್ಪಾಡ್ ಹ್ಯಾರಿಸ್ಗೆ ಅವರಿಗೂ ಹಣದ ವ್ಯವಹಾರ ನಡೆದಿದ್ದು ಹೇಗೆ, ಇದೆಲ್ಲದರ ಮೇಲೆ ಈಗ ತನಿಖೆ ನಡೀತಾ ಇದೆ. 21 ಗಂಟೆಯ ಈ ಒಂದು ದಾಳಿಯಲ್ಲಿ ಬಹುತೇಕ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡು ಹೋಗಿದ್ದಾರೆ ಇಡಿ ಪೊಲೀಸರು. ಸುಮಾರು 16 ಜನರ ತಂಡ ಅವ್ರ ಮನೆಯಲ್ಲಿ ಇತ್ತು. ಬೆಳಗ್ಗೆ 6:30ಕ್ಕೆ ಬಂದಂಥವ್ರು ಮಾರನೇ ದಿನ 3:35ರ ಸುಮಾರಿಗೆ ಮನೆಯಿಂದ ವಾಪಸ್ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವು ಮಹತ್ವದ ದಾಖಲೆಗಳನ್ನು ಪಡೆದು ಇನ್ನು ತನಿಖೆ ಶುರುವಾಗುತ್ತೆ. ತನಿಖೆ ಯಾವ ಹಂತದಲ್ಲಿ ಹೋಗುತ್ತೆ, ಏನೇನು ಚಾರ್ಜ್ ಶೀಟ್ಗಳು ಮುಂದಿನ ಹಂತದಲ್ಲಿ ಬರ್ತಾವೆ, ಇದೆಲ್ಲದೂ ಕೂಡ PMLA ಅಡಿ ಅಥವಾ ಅಕ್ರಮ ಹಣ ವರ್ಗಾವಣೆ ಅಡಿ ಈಗ ತನಿಖೆ ನಡೆಯುತ್ತೆ. ಇದಿಷ್ಟು ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೇನೇ ನೀವೇನಾದರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.